ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಲೆಮನ್ ಗ್ರಾಸ್ ಚಿಕನ್ ರೆಸಿಪಿ ಮಾಡುವ. ಇದು ತುಂಬಾ ಕ್ವಿಕ್ ಹಾಗೂ ಈಸಿಯಾಗಿ ಮಾಡುವಂತ ರೆಸಿಪಿ. ತುಂಬಾನೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡುವಂತ ಡಿಶ್ ಕೂಡ. ಇದು ಅನ್ನದ ಜೊತೆ ಹಾಗೂ ನೂಡಲ್ಸ್ ಜೊತೆ ಒಳ್ಳೆ ಕಾಂಬಿನೇಷನ್. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಇಲ್ಲಿ ನಾನು 1 kg ಚಿಕನ್ ವಿತ್ ಸ್ಕಿನ್ ವಿತ್ ಬೋನ್ಸ್ ತಗೊಂಡಿದ್ದೇನೆ. ನೀವು ವಿತೌಟ್ ಸ್ಕಿನ್ ವಿತೌಟ್ ಬೋನ್ಸ್ ಯೂಸ್ ಮಾಡ್ಬೋದು. ಹೋಲಿ ಬೇಸಿಲ್ ಲೀವ್ಸ್, ಸೊ ಟೋಟಲ್ ಆಗಿ ಒಂದು 40 ಎಲೆ ಹಾಕೊಳ್ತಾ ಇದ್ದೇನೆ. ಟೇಸ್ಟ್ ಒಳ್ಳೆದಾಗ್ತದೆ. ಆನಂತರ ರೋಸ್ಟ್ ಮಾಡಿದ ನೆಲಕಡಲೆ ಪೀನಟ್ 5 ಟೇಬಲ್ ಸ್ಪೂನ್, ಅದರ ಸಿಪ್ಪೆ ತೆಗೆದು 2 ಭಾಗ ಮಾಡಿಟ್ಕೊಂಡಿದ್ದೇನೆ. ಇಲ್ಲಿ ಹಸಿ ಮೆಣಸು, ಕೆಂಪು ಮೆಣಸು ಯೂಸ್ ಮಾಡ್ತಾ ಇದ್ದೇನೆ. ನಾನಿದು ಆಫ್ರಿಕನ್ ಮೆಣಸು ಯೂಸ್ ಮಾಡ್ತಾ ಇದ್ದೇನೆ, ಖಾರ ಜಾಸ್ತಿ ಉಂಟು, ಅದಕ್ಕೆ ನಾನು 8 ಮೆಣಸು ಹಾಕ್ತಾ ಇದ್ದೇನೆ. ಒಂದು 15 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್, ಅದನ್ನು ನಾನು ಸಣ್ಣಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಲೆಮನ್ ಗ್ರಾಸ್ ನಿಂಬೆ ಹುಲ್ಲು, ಸೊ ಇದು ನಾನಿಲ್ಲಿ ಒಣ ನಿಂಬೆ ಹುಲ್ಲು ತೆಕ್ಕೊಂಡಿದ್ದೇನೆ, ಅಥವಾ ನೀವು ಹಸಿ ಸಹ ತೆಕ್ಕೊಳ್ಬೋದು. ನಾನು ಒಣದು ಯೂಸ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಒಂದು 9 ರಿಂದ 10 ಪೀಸಸ್ ಉಂಟು. ಈ ರೀತಿ ತೋರಿಸ್ತೇನೆ, ಸಣ್ಣ ಸಣ್ಣ ಒಣಗಿಸಿದ್ದು. ನೀವು ಹಸಿ ಸಿಕ್ಕಿದ್ರೆ ಹಸಿ ಸಹ ಹಾಕ್ಕೊಳ್ಬೋದು. ಆನಂತರ 1 ಟೇಬಲ್ ಸ್ಪೂನ್ ಆಯಿಸ್ಟರ್ ಸಾಸ್, 1 ಟೇಬಲ್ ಸ್ಪೂನ್ ಫಿಶ್ ಸಾಸ್, ಅರ್ಧ ಟೀ ಸ್ಪೂನ್ ಅಷ್ಟು ಶುಗರ್, ಸಕ್ಕರೆ. ನಾನಿಲ್ಲಿ ಸೆಸಮಿ ಆಯಿಲ್, ಎಳ್ಳೆಣ್ಣೆ ಹಾಕ್ಕೊಳ್ತೇನೆ. ಈ ರೆಸಿಪಿಗೆ ಎಳ್ಳೆಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಒಳ್ಳೆಯದಾಗ್ತದೆ. 1 ರಿಂದ 1.5 ಟೇಬಲ್ ಸ್ಪೂನ್ ಅಷ್ಟು ಎಳ್ಳೆಣ್ಣೆ. ಆನಂತರ ಗಾರ್ಲಿಕ್ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಲಿ, ಲೈಟ್ ಕೆಂಪಾಗಲಿ. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡಿದ್ದೇನೆ. ಆನಂತರ ನಿಂಬೆ ಹುಲ್ಲು ಹಾಕೋಣ, ಲೆಮನ್ ಗ್ರಾಸ್. ಈಗ ನಾನು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಆನಂತರ ಮೆಣಸು ಹಾಕೋಣ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಫ್ರೈ ಮಾಡುವ, ಒಂದು 30 ಸೆಕೆಂಡ್ಸ್. ಎಣ್ಣೆ ಮೈಗೆ ಹಾರ್ಬೋದು, ಅದಕ್ಕೋಸ್ಕರ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಮೆಣಸನ್ನು ಹುರಿಯಿರಿ. ಸಾಕು ಫ್ರೈ ಆಗೋದು. ಈಗ ನಾವು ಕ್ಲೀನ್ ಮಾಡಿದ ಚಿಕನ್ ಪೀಸನ್ನು ಹಾಕೋಣ. ಈಗ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಚಿಕನನ್ನು ಫ್ರೈ ಮಾಡುವ. ಚಿಕನಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳುವ. ಚಿಕನ್ ಕಲರ್ ಚೇಂಜ್ ಆಗಿದೆ. ಈಗ ನಾವು ಸಾಸ್ ಹಾಕೋಣ. ಆಯಿಸ್ಟರ್ ಸಾಸ್, ಫಿಶ್ ಸಾಸ್, ಆನಂತರ ಶುಗರ್, ಸಕ್ಕರೆ. ಸಾಸಲ್ಲಿ ಸ್ವಲ್ಪ ಉಪ್ಪಿನಂಶ ಇರ್ತದೆ, ನೋಡಿಕೊಂಡು ಸ್ವಲ್ಪ ಸಾಲ್ಟ್, ಉಪ್ಪು ಹಾಕೊಳ್ಳಿ. ಜಾಸ್ತಿ ಹಾಕೊಳ್ಬೇಡಿ, ಉಪ್ಪು ಜಾಸ್ತಿ ಆಗ್ತದೆ. ಸ್ವಲ್ಪ ಹಾಕಿ ಸಾಕು. ಪುನಃ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ನಾನು ಚಿಕನ್ ಬೇಯಲಿಕ್ಕೆ ಅಂತ ಸ್ವಲ್ಪ ವಾಟರ್, ನೀರು ಹಾಕೋಣ. ಈಗ ಬಾಯಿ ಮುಚ್ಚಿದನ್ನು 15 ರಿಂದ 20 ಮಿನಿಟ್ ಬೇಯಲಿಕ್ಕೆ ಬಿಡುವ. ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡಿ. ಚಿಕನ್ ಬೆಂದ ನಂತರ ಅದರ ನೀರನ್ನು ನಾವು ಡ್ರೈ ಮಾಡಬೇಕು. ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡುವ. ಇಲ್ಲಿ 20 ಮಿನಿಟ್ ಚಿಕನ್ ಒಳ್ಳೆ ರೀತಿ ಸಾಫ್ಟಾಗಿ ಬೆಂದಿದೆ. ಇಲ್ಲಿ ನೀವು ನೋಡ್ಬೋದು, ನೀರು ಸಹ ಡ್ರೈ ಆಗಿದೆ. ಈ ರೀತಿ ಡ್ರೈ ಆಗಬೇಕು ಚಿಕನ್. ಒಮ್ಮೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಈಗ ನಾವು ರೋಸ್ಟ್ ಮಾಡಿದ ನೆಲಕಡಲೆ ಪೀನಟ್ ಹಾಕೋಣ. ಆನಂತರ ಹೋಲಿ ಬೇಸಿಲ್ ಲೀವ್ಸ್ ಸಹ ಹಾಕೊಳ್ಳುವ. ಈಗ ನಾವು ಇದನ್ನು 1 ಮಿನಿಟ್ ಹೈ ಫ್ಲೇಮಲ್ಲಿ ರೋಸ್ಟ್ ಮಾಡುವ.
ಈ ರೀತಿ ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಮಾಡ್ತಾ ನಮ್ಮದು ಡಿಲೀಷಿಯಸ್ ಆದ ಲೆಮನ್ ಗ್ರಾಸ್ ಚಿಕನ್ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ. ಮಿಸ್ ಮಾಡದೆ ಇದನ್ನೊಮ್ಮೆ ಟ್ರೈ ಮಾಡಿ.